ಮೀನಾ ಮೀನು 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 ಗೌರಿ ಮೀನು ಬೇಕೇನ್ರಪ್ಪ? ಮೀನು ಫ್ರೆಶ್ ಐತ್ ತಗೋಬರ್ರಿ. ಮೀನು 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 ಓ ಮೀನು ಬಂದುರಂಗದವೆ. 1 kg ತಗನಂತ ತೆಗಿ ಮುದ್ದೆ ಸಾರ ಮಾಡಿಸ್ಕೊಂಡು ಉಣ್ಣಾಕ್ ಬರ್ತತ್. ಮೀನು ಉಳೆ ಮುದ್ದೆ ಉಣ್ಣಂಗಾಗಿತ್ತಿ. ಲೋ ಮೀನಣ್ಣ, ಮೀನ ಏನಜಾ ಮೀನ್ ಬೇಕಾ? ಹ್ಞೂ ಕಣಪ್ಪ ಬಾ ಇಲ್ಲಿ. ಮೀನು ಗೌರಿ ಫ್ರೆಶ್ ಮೀನು ಏನಜಾ ಎಷ್ಟು ಕೊಡ್ಲಿ? ಅಯ್ಯೋ ಒಂದಿಟ್ಟು ಇಳಿಸಪ್ಪ ನೋಡ್ತೀನಿ ಹೆಂಗದವ್ ಮೀನು. ಅಜಾವ್ ಮೀನ್ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಈಗ ತಾನೇ ಬಲೆಯಿಂದ ಬಿಡಿಸ್ಕೊಂಡ್ ತಗೊಂಬಂದಿನಿ. ಇನ್ನು ಫ್ರೆಶ್ ಅದವಿನ ಗೌರಿ ಮೀನು. ಹ್ಞೂ ಇಳಿಸಪ್ಪ ನೋಡನ್. ಯಾವ ಊರ್ ಕೆರೆವಿಲ್ಲ ಮೀನು? ನಮ್ಮ ಶಿವನಹಳ್ಳಿ ಕೆರೆ ಕಣಜ. ಭಾರಿ ಮೀನು. ಇಂಥ ಮೀನು ಬಿಡು, ಈ ವರ್ಷನೇ ನಾನು ಇಂಥ ಮೀನು ನೋಡಿರೋದು. ಅಷ್ಟು ಮೀನು ಭಾರಿ ಚೆನ್ನಾಗದ ಕಣಜ. ರುಚಿ ಅಂತೂ ಭಾರಿ ಚೆನ್ನಾಗತ್ತ ಸಾಂಬಾರು. ಹೌದಾ? ಸರಿ ಹೆಂಗ್ ಕೆಜಿ? ನೋಡಜ 150 ರೂಪಾಯಿದಂಗೆ ಕೊಟ್ಕೊಂಬಂದಿದ್ದೀನಿ. ಒಂದಿಟ್ಟು ಕಡಿಮೆ ಮಾಡ್ಕೇಳ ಅಜಾವ್. ಅದೇನೇ ಕಡಿಮೆ, ಎಲ್ಲ 200ಕ್ಕೆ ಮಾರ್ತಿದ್ರೆ ನಾನು 150ಕ್ಕೆ ಮಾರ್ತಾ ಇದ್ದೀನಿ. ಬರ್ತದ ಕೊಡ್ಲಾ? ಎಲ್ಲಿ ಕಣಜ ತಗಂದ್ರೆ ತಗ, 150 ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ. ಇದ್ಯಾಕ್ಲ ಹಿಂಗಂತೀಯ? ಬರ್ತಾ ಹೋಗ್ತಾ ಇರ್ತೀಯ, ತಗಂತಿರ್ತೀವಿ ತಗ. ಅಜ ನಾನು 7 ಕಿತ ಬಂದ್ರುವ, ನೀನು ಎಷ್ಟು ಕಿತ ತಗಂದ್ರುವ ನನ್ನ ರೇಟ್ ಒಂದೇಯ. ಕಡಿಮೆನೂ ಮಾಡಕ್ಕಿಲ್ಲ, ಹೆಚ್ಚಿಗೆನೂ ಮಾಡಕ್ಕಿಲ್ಲ. ಇದೊಳ್ಳೆ ವ್ಯಾಪಾರ ಬಿಡ್ಲಾ ನಿಂದು. ಅಜ ನೋಡಜ, ಇಷ್ಟ ಆದ್ರೆ ತಗ, ಕಷ್ಟ ಆದ್ರೆ ಬಿಡು, ನನಗೇನು ತೊಂದರೆ ಇಲ್ಲ. ಇಷ್ಟೊಂದು ಖಂಡಿತವಾಗಿ ಮಾತಾಡ್ತೀಯ ಅಂದ್ಮೇಲೆ ಇನ್ನೇನು ಮಾಡಕ್ಕತ್ತಪ್ಪ? ತಗೊಳ್ಳೇಬೇಕಲ್ಲ ಮತ್ತೆ. ಕೊಡು ಒಂದು kg ಕೊಡು. ಸರ್ ಕಣಜ, ಮತ್ತೇನಾರು ತಗೊಂಬ, ತಟ್ಟೆ ಗಿಟ್ಟೆ ಏನಾರು ತಗೊಂಬ. ಹ್ಞೂ ಇವಳೇ ಅಲ್ಲಿ ಹತ್ರ ತಗೊಂಬಾರೆ. ಪಾತ್ರೆನ ಬೆಸನ ಏನಾರು ಇಟ್ಕೊಂಬ. ಮೀನ್ ತಗೊಂಡಿನ್ ಕಣೆ, ಅದಕ್ಕೆ 1 kg ಮೀನ್ ತಗೊಂಡಿನ್ ತಗ. ಚೆನ್ನಾಗದಂತ ಮೀನ್ ಈಗ ತಾನೆ ಫ್ರೆಶ್ ಆಗಿ ಇಟ್ಕೊಂಬಂದಾರಂತೆ. ಗೌರಿ ಮೀನು ಭಾರಿ ರುಚಿದವಂತೆ. ಇವತ್ತು ಮೀನು ಉಳೆ ಮಾಡಿ ಮುದ್ದೆ ಮಾಡ್ಬಿಡು. ಮುದ್ದೆ ಉಣ್ದಲೆ ಎಷ್ಟು ದಿನ ಆದಂಗೆ ಆಗ್ಬಿಟ್ಟತ್ತೆ. ಮೀನು ಉಳೆ ಮುದ್ದೆನಾರ ಉಣ್ಣಂಗೆ ಆಕತ್ತೆ. ಹೆಂಗಿದ್ರು ಅಮ್ಮಯ್ಯಗೆ ಶೀತ ಗೀತೆ ಹುಷಾರಿಲ್ಲ ಅಂದೆಲ್ಲ ಹಾಕಿನೂ ಉಣ್ದಂಗೆ ಆಕತ್ತೆ. ತಗ ಬಾ. 150 ಅಂತ ಕಣೆ. 200ಕ್ಕೆ ಮಾರ್ತದಂತೆ, 150 ಕೊಡ್ತದನಂತೆ. ಅದಕ್ಕೆ ತಗಂತ ಇದೀನಿ. ಎಲ್ ಕಣಜಿ, ಎಲ್ಲ ರೇಟ್ ಹೇಳ್ಬಿಟ್ಟಿದೀನಿ. ಇಷ್ಟ ಆದ್ರೆ ತಗೋಬಹುದು, ಕಷ್ಟ ಆದ್ರೆ ಬಿಡ್ಬೋದು. ಹ್ಞೂ ಕಣಜಿ, ನಾನು ಹಂಗೆಯ. ವ್ಯಾಪಾರದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಏನು ಇಲ್ಲ. ಏನು ಒಂದು ರೇಟ್ ಫಿಕ್ಸ್ ಮಾಡಿರ್ತೀನ ಅದೇಯ. ಅಜಿ ಕಡಿಮೆನೆ ಮಾಡಿರೋದು. ಹೇಳಿದ್ನಲ್ಲ ವಜ್ಜಿಗೆ 200 ರೂಪಾಯಿದಂಗೆ ಮಾರ್ತಿದ್ದೆ ಅಂತದ 150 ರೂಪಾಯಿದಂಗೆ ಕೊಡ್ತಾ ಇದೀನಿ ಅಂತಂದು. ಇನ್ನ 8 ಕಡಿಮೆ ಮಾಡ್ಬೇಕಜ್ಜಿ. ನೀವು ಮಾರ್ಕೆಟ್ನಾಗ ಹೋಗಿ ತಗೊಂಬಂದ್ರೆ ಇದಕ್ಕಿನ್ನ ದುಬಾರಿ ರೇಟು. ನಾನು ಏನೋ ಊರ್ನಾಗೆ ಸುತ್ತರ್ದು ಮಾರ್ತಾ ಇದೀನಿ. ಏನೋ ಫ್ರೆಶ್ ಆಗೋದು ಮೀನುಗಳು. ತಗೊಂಬಿಡ್ಲಿ ಜನಗಳು, ಫ್ರೆಶ್ ಆಗಿದ್ದಂಗ್ಲಿ ತಿನ್ಕೊಳ್ಳಿ ಅಂತಂದು. ಕೆಲವರೆಲ್ಲ ಐಸ್ ಇಟ್ಟು ತಗೊಂಬರ್ತಾರೆ. ನೋಡಿ ನಾನು ಐಸ್ ಇಟ್ಟಿದ್ದೀನಿ. ಇನ್ನು ಈಗ ತಾನೇ ಹಿಡ್ಕೊಂಬಂದಿದ್ದೀನಿ. ಹಿಡ್ಕೊಂಬಂದ ತಕ್ಷಣ ಫ್ರೆಶ್ ಆಗಿ ಮಾರ್ತಾ ಇದೀನಿ. ತಗೊಳ್ರಿ ಇಂಥ ಮೀನ ಎಲ್ಲೂ ತಿಂದಿರಕ್ಕಿಲ್ಲ. ತಿಂದು ನೋಡಿ ಆಮೇಲೆ ಇನ್ನೊಂದು ಕಿತ್ತಕ್ಕೆ ಬಂದು ಹೇಳ್ರಿ ಹೆಂಗಿದ್ವು ಅಂತಂದು. ಆತ್ ಕೊಡಪ್ಪ. ಅವಳ ಕುಟಗೇನು ಕೊಡು. ತಗೊಳಜಿ ಇಡಿ. ಅಜಾ 1 kg ಮ್ಯಾಲೆ ಐತ್ ತಗ. 1 kg ಲೆಕ್ಕಕ್ಕೆ ಒಂದು ಸಣ್ಣ ಮೀನು ಯಾವ ಇಲ್ಲ. ಹಂಗಾಗಿ ಒಂದು ದೊಡ್ಡ ಮೀನೇ ಹಾಕಿದೀನಿ. 1 kg ಮ್ಯಾಲೇನೆ ಐತೆ ತಗ. ಹ್ಞೂ ಕಣಜ್ಜಿ, ಮತ್ತೆ ವ್ಯಾಪಾರನ ಹಂಗೆ. ಮತ್ತೆ ನಿಮ್ಗೇನು ಮತ್ತೆ ನಾವು ಎಲ್ಲ ಗಲೀಜು ಎಲ್ಲ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಿ ಆಮೇಲೆ 1 kg ಲೆಕ್ಕಕ್ಕೆ ತೂಕ ಹಾಕೊಡೋಣ. ಈ ಮೀನ ನಾವು ತಗೊಳ್ಳೋದು ನೋಡಿದ್ರೆ 1 kg ಲೆಕ್ಕಕ್ಕೆ ತಗಂತೀವಿ. ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡೋ ವಾಟತಿಗೆ ಅದು ತಗೊಳ್ಳೋದು 1 kg ಆದ್ರೂ ಬರೋದು ಅರ್ಧ kg ಬರ್ತತಿ. ಹಂಗ ಅರ್ಧ kg ಅದು ವಾಟೆ ಉಳಿದೆ ಹೋಗ್ಬಿಡ್ತತಿ. ಇನ್ನೇನ್ ನಮಗೆ 1 kg ಲೆಕ್ಕಪ್ಪ. ತಗೊಳ್ಳೋದು 1 kg, ಸಿಗೋದು ಅರ್ಧ kg. ಇನ್ನೇನ್ ಲಾಭ ಆದಿತ್ತು ಹೇಳು? ಒಳ್ಳೇದೇ ಹೇಳಿದೆ ಬಿಡಜ್ಜಿ. ನಿಂತರ ಹೇಳ್ದಂಗೆ ಏನಾರ ವ್ಯಾಪಾರ ಮಾಡ್ಬಿಟ್ರೆ ಆಟೆ. ನಾವು ಎಲ್ಲದನ್ನು ಮಾರ್ಕೆಂಡ್ ಕೂತ್ಕೋಬೇಕಾಕತಿ. ಏನು ಮಾಡೋಕ್ಕಾಗಲ್ಲ ಜಿ, ವ್ಯಾಪಾರನೇ ಹಿಂಗೆ. ನಿಮಗೆಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ತೂಕ ಹಾಕಿ ಕೊಟ್ರೆ ಹಂಗೆ ಪ್ರಪಂಚದಾಗ ಏನು ವ್ಯಾಪಾರನೇ ನಡೆಯಕ್ಕಿಲ್ಲ. ಹಂಗಾದ್ರೆ ಎಲ್ಲದೂ ಏನೋ ಒಂದು ತಗೊಂಬಂದ್ರು ಅದ್ರಾಗ
ಸ್ವಚ್ಛ ಮಾಡಿ ಕ್ಲೀನ್ ಮಾಡಿದ್ರು ಒಂದು 1/4 ಕೆಜಿ ಒಟ್ನಾದ್ರೂ ಓದೇ ಒಕ್ಕತಿ ಏನ್ ತಂದ್ರು. ಸರ್ ಕಣಜಿ ನಾ ಮುಂದಕ್ಕೆ ಹೋಗ್ಬೇಕು. ಅಜ್ಜ ಕೊಡಜ ದುಡ್ಡು ಕೊಡಜ. ಹ್ಞೂ ತಗೊಳಪ್ಪ. ಇನ್ನೊಂದು ಕೆಜಿ ತಗೊಳದಿದ್ರೆ ತಗೊಳಜ, ಭಾರಿ ಚೆನ್ನಾಗದ ಮೀನು. ಏ ಬೇಡ ಕಣಪ್ಪ, ಸಾಕು. ಸರಿ ಕಣಜ ನಾ ಬರ್ತೀನಿ. ಹ್ಞೂ ಹೋಗ್ ಬರಪ್ಪ. ಮೀನು 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 ಗೌರಿ ಮೀನು 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 ಮೀನು. ಏನಜ್ಜ ಇಟ್ಕೊಂಡು ನೋಡ್ತಾ ಇದೀಯಾ? ನೋಡಿ ಮತ್ತೆ ಕರ್ಬೇಡ. ಎಲ್ಲಿಗೆ? ಇದೇನದು ಹಿಂಗಂತೀಯ? ಮೀನ್ ತಗೊಂಡ್ಬಿಟ್ರೆ ಆತ ಅದನ್ನ ಕಿತ್ತದ್ ಬೇಡ್ದೆ, ಕಿಕ್ಕಿ ತೊಳೆದು ಸ್ವಚ್ಛ ಮಾಡಿ ನಡಿ. ಹಾ ಓಯ್ಯ ಮೀನ್ ತಗೊಂಡು ದಲ್ದಲ್ಲಿ ಸ್ವಚ್ಛ ಬೇರೆ ಮಾಡ್ಕೊಡ್ಬೇಕಾ? ಮತ್ತೆ ಯಾರು ಮಾಡ್ಯಾರು? ಇನ್ಯಾರು ಮಾಡ್ಯಾರು? ಹೋಗಿ ಮಾಡ್ಕೆ ಹೋಗು. ಅವೇನೊಂದು 10 ಮೀನಿಲ್ಲ, ಇರೋದು 3 ಮೀನು ಅದಾವೆ. ಅವು ಏಟತ್ತು ತಿಕ್ಕೆಂಬಿಟ್ಟು ಅದೇನು ಕುಡ್ಕಲ್ ತಗಂದ್ಕು ಕೊಯ್ದು ಅದ್ರೊಳಗದೆಲ್ಲ ತೆಗೆದು ಅದೇನು ತೊಳೆದಿಡಕ್ಕ ಅದೇನು ಭಾರಿ ದೊಡ್ಡ ಕೆಲಸನ. ಹೋಗಿ ನೀನೇ ಮಾಡಿ ಹೋಗು. ಅಂತದೇನ್ ದೊಡ್ಡ ಕೆಲಸ ಇಲ್ಲ ಅಂದ್ಮೇಲೆ ಮತ್ತೆ ನೀನೇ ಮಾಡ್ಕೊಡ್ಬೋದಲ್ಲ, ಮತ್ತೆ ಯಾಕೆ ಮಾಡಲ್ಲ ಅಂತಿದೀಯಾ? ಲೇ ತೋಟದಾಗ ಹೋಗಿ ಬರ್ಬೇಕು ಕಣೆ, ಅದಕ್ಕೆ ಕೇಳ್ತದೀನಿ. ಹೋಗಂತ ಬಾ. ಅವೇನ್ ಜಾಸ್ತಿ ಇಲ್ಲ, ನೀನ್ ಹೇಳ್ದಂಗೆ ಏನು ಜಾಸ್ತಿ ಅದಾವೆ ಮೀನೇನು? ಇರೋದ್ 3 ಮೀನೇ ತಾನೆ. ಬಾ ಸ್ವಚ್ಛ ಮಾಡ್ಕೊಟ್ಟೋಗು. ನಾನು ಅಲ್ಲಿ ಅಷ್ಟೊತ್ತಿಗೆ ಸಾರಿಗೆ ಮಾಡಕ್ಕೆ ಖಾರ ಎಲ್ಲ ಹೊರ್ಕೊಂತೀನಿ. ನೀ ನೋಡಿದ್ರೆ ನನ್ಗೆ ತಿಕ್ಕು ಅಂತ ಹೇಳ್ತೀಯಲ್ಲ, ಮಸಾಲೆನ ಜೋಡಿಸ್ಕೋಬೇಕು. ಇದನ್ನು ಮಾಡ್ಕೊಂಡು ಅದನ್ನು ಮಾಡಲ್ಲ ನಾನು. ನಾನೆಲ್ಲ ಒಳಗೆ ಮಾಡ್ಕೊಂಡ್ರೆ ನೀನ್ ಇದನ್ನ ಸ್ವಚ್ಛ ಮಾಡ್ಕೊಡ್ಬಾ. ಅಲ್ಲಿಂದಲ್ಲಿ ಸರಿ ಹೋಗತ್ತೆ. ಈಗ ಮಾಡಿಟ್ರುವ ರಾತ್ರಿಗೆ ಚೆನ್ನಾಗೆಲ್ಲ ಮೀನ್ ರಸ ಕುಡ್ಕೊಂಡಿರ್ತತಿ, ಭಾರಿ ಚೆನ್ನಾಗಿರ್ತಾವ. ಸಾರು ಉಣ್ವಂತ ಬಂದು ಇದು ಒಳ್ಳೆ ಕತ್ತಿ ಆತ್ ನೋಡು. ಏನೋ ಉಣ್ಲಿ ಪಾಪ ಮನೆಯವರು, ಏನೋ ಹುಷಾರಿಲ್ಲ ಯವ್ಗೆ ಮಾಡಿಕ್ತಾಳೆ ಮೀನುಳೆ ಮುದ್ದೆ ಎಲ್ಲರೂ ಉಣ್ತಾರೆ ಅನ್ನೋ ಲೆಕ್ಕಕ್ಕೆ ಮೀನ್ ತಗೊಂಡ್ರೆ ನನಗೆ ಬದುಕು ಬೀಳ್ತಲ್ಲ. ಮತ್ತೆ ಯಾಕೆ ತಗಂದೆ ಮತ್ತೆ? ನಾನೇನಾದ್ರು ಹೇಳಿದ್ನ ನೀನ್ ತಗ ಅಂತ ಹೇಳ್ಬಿಟ್ಟು? ಈ ತಗಳ್ಬಿಟ್ಟು ಈಗ ಬದುಕು ಬೀಳ್ತು ಅಂತಂದ್ರೆ ಮತ್ತೆ ನನಗೆ ಬೀಳಕ್ಕಿಲ್ಲ ಬದುಕು ಎಲ್ಲದುವ. ಏನ್ ಮಹಾಭಾರತ್ ಬದುಕು ಆಡ್ದಂಗ ಆಡ್ತಾಳೆ. ಹೌದೇನಂಗಾರೆ ಭಾರತ್ ಬದುಕೇನ ಅಲ್ಲೇನಂಗಾರೆ ನಾನು ಮಾಡೋದು. ಹಂಗದು ಬಾ ಮತ್ತೆ ನೀನೇ ಮಾಡ್ಕೊಡು. ಮತ್ತೆ ಬಾರ ಅಲ್ವಲ್ಲ, ನೀನ್ ಮಾಡಿ ತೋರ್ಸು, ಅವಾಗ ಗೊತ್ತಾಗತ್ ನನಗೆ ಬಾರನೋ ಇಲ್ಲೋ ಅಂತಂದು. ನೀ ಸುಮ್ಮನೆ ನಿಂತ್ಕೊಂಡು ಮಾತಾಡಕ್ ಹೋಗ್ಬೇಡ. ಯೋನಾರು ಹೇಳ್ಬಿಟ್ರೆ ಸುರು ಹಚ್ಕೊಂಡ್ಬಿಡ್ತಾಳೆ ಪುರಾಣವ. ಆತ್ ನಡಿಯೇ. ಅದ್ಯೋನ್ 3 ಮೀನ್ ತಾಂಬ ತಿಕ್ ಕೊಡ್ತೀನಿ ನಡಿ. ಅದ್ಯೋನ್ ಮಾಡ್ಕೆ ಹೋಗು. ಇದನ್ ಮೊದ್ಲೇ ಅಂದಿದ್ರೆ ಈಟೆಲ್ಲ ಮಾತಾಡೋದೇ ಬೇಕಾಗಿರ್ಲಿಲ್ಲ. ಅನ್ಲಿದ್ರೆ ನೀನೆಲ್ಲಿ ಬಿಡ್ತಿ ಹೇಳು? ಅನ್ನೋವರೆಗೂ ಬಿಡೋದಿಲ್ಲ ನೀನು. ಅಂದದ್ದು ಆಡಿದ್ದು ಸಾಕು. ತಗ ತಿಕ್ತಾಗ ಇಲ್ಲ ಸ್ವಚ್ಛ ಮಾಡಿ ಕೊಟ್ಟೆ, ನೀರದ ತುಂಬಿಕೊಂಡು ಇಲ್ಲಿ ಸ್ವಚ್ಛ ಮಾಡು. ನಾನು ಹೋಗಿ ಒಂದಿಟ್ಟು ಉಪ್ಪು ರಾಗಿ ಇಟ್ಟು ತಗೊಂಬರ್ತೀನಿ. ತತ್ತಂಬ. ಈ ಮೀನ್ ತಗಂದ್ರೆ ಇದನ್ನ ಸ್ವಚ್ಛ ಮಾಡೋದು ನನಗೇನು ತಪ್ಪಿದ್ದಲ್ಲ. ಲೇ ಹಂಗೆ ಒಂದಿಟ್ಟು ಕುಡ್ಗೋಲು ಚರಿಗೆನ ಏನಾರು ತಗೊಂಬಾರಿ. ಆಮೇಲೆ ಒಂದಿಟ್ಟು ಕೆರೆಂಚ್ ತಗೊಂಬ ಇದನ್ನ ಕೆರೆಯಕ್ಕೆ.